ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಹೇಶ್ KRS ಮಾತಾಡ್ತಾ ಇದ್ದೀನಿ. ಇದನ್ನ ನಾವು ನಮ್ಮ ಸ್ಥಳೀಯರಾಗಿರುವಂಥ ಅವ್ರಿಗೆ ನಮ್ಮ KRS ಕಡೆಯಿಂದ ಏನು ಸಹಾಯ ಆಗಿದೆ, ಅದರಿಂದ ಏನು ಇವ್ರಿಗೆ ಲಾಭ ಆಗಿದೆ, ಎಲ್ಲ ಪಕ್ಷಗಳಿಗೂ ನಮ್ಮ ಪಕ್ಷಕ್ಕೆ ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದಕ್ಕೆ ಇಲ್ಲಿನ ಲೋಕಲ್ ಆಗಿರುವಂಥ ಅವ್ರನ್ನ ಕೇಳೋಣ ಯಾವ ಥರ ಇವ್ರಿಗೆ ಅನುಕೂಲ ಆಗಿದೆ ಅಂತ. ಈಗ ನೀವು ನಮ್ಮ ಹತ್ರ KRS ಅವ್ರನ್ನ ಸಂಪರ್ಕ ಮಾಡ್ತೀವಿ ಯಾವುದೋ ಒಂದು ಕೆಲಸದ ಬಗ್ಗೆ. ಆ ಕೆಲಸದ ಬಗ್ಗೆ ಬಂದಾಗ ಆ ಕೆಲಸದ ಬಗ್ಗೆ ನನ್ನ ಕರ್ಕೊಂಡೋಗಿ ತೋರಿಸಿದಾಗ ನಾನು ಅಧಿಕಾರಿಗಳ ಹತ್ರ ಮಾತಾಡಿ ಅಲ್ಲಿಂದ ಆಚೆಗೆ ಏನಾಯ್ತು ನೀವೇ ಸಾರ್ವಜನಿಕ ತಿಳಿಸಿ. ಸರ್, ಮೊದಲೇ ನಮಸ್ಕಾರ. ಅಭಿಲಾಷ್ ಅಂತ ನನ್ನ ಹೆಸರು. ನಮ್ಮದು ಅತ್ತಿಬೇಲೆ ಹತ್ರ ಮಹೇಂದ್ರ ಫಾರ್ಚೂನ್ ಸಿಟಿ ಪಕ್ಕ ಒಂದು ನೆಲ ಇದೆ. ಅದಕ್ಕೆ ಅದರ ಪಕ್ಕದಲ್ಲೇ ಒಂದು ಲೇಔಟ್ ಇದೆ, ದೊಡ್ಡ ಲೇಔಟ್, 3 ಎಕರೆಯಲ್ಲಿ ಲೇಔಟ್ ಮಾಡಿದ್ದಾರೆ. ಅದರಲ್ಲಿ ಆ ಲೇಔಟಿಂದ ದಾರಿ ಮಾಡಿಕೊಡೋದಕ್ಕೆ ನಾವು ತಹಸೀಲ್ದಾರ್ ಅವರು, ಉಪ ತಹಸೀಲ್ದಾರು, BMRD ಇಂದ, STR ಇಂದ, AC-ಗೆ, DC-ಗೆ ಎಲ್ಲ ಕಡೆಯಿಂದ ಅರ್ಜಿ ಬರೆದು ಮನವಿ ಮಾಡಿದ್ದೇವೆ. ಮನವಿ ಮಾಡಿ ಸುಮಾರು ಒಂದು 2 ತಿಂಗಳು ನಾವು ಎರಡೂವರೆ ತಿಂಗಳು ನಾವು ಹೋರಾಟ ಮಾಡಿದ್ದೇವೆ. ಅದ್ರ ಬಗ್ಗೆ ನಾನು ವೈಯಕ್ತಿಕ ಹೋರಾಟ ಮಾಡಿದ್ರೆ ಈ ನಮ್ಮ ಒಂದು ಅಧಿಕಾರಿಗಳು ಏನು ನಮ್ಮ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ, ಅವರು ನಮ್ಮ ಅರ್ಜಿಗೆ, ನಮ್ಮ ಮನವಿಗೆ ಒಂದು ಸಾಧಾರಣ ಒಂದು ನಾಗರಿಕ ಹೋದ್ರೆ ಯಾವುದೇ ಒಂದು ಮರ್ಯಾದೆ ಇಲ್ಲ, ಯಾವುದೇ ಒಂದು ಸ್ಪಂದನೆ ಇಲ್ಲ, ಯಾವುದೇ ಒಂದು ಕೆಲಸ ಮಾಡಿಕೊಡ್ಬೇಕು ಏನಿದೆ ನ್ಯಾಯ, ನಾವು ಏನು ಕೇಳೋದಿದೆ ಅವತ್ತು ನ್ಯಾಯ ನೀತಿ ಏನಿದೆ ಅದ್ರಿಗೆ ಹೋರಾಟ ಮಾಡಿ ಅದ್ರ ಬಗ್ಗೆ ನಮಗೆ ಒಂದು ರೈತರ ಜಮೀನಿಗೆ ದಾರಿ ಮಾಡಿಕೊಡಿ ಅಂತ ನಾವು ಅಧಿಕಾರಿಗಳ ಹತ್ರ ಬೇಡ್ಕೊಂಡ್ವಿ, ಲೇಔಟ್ ಅವ್ರ ಹತ್ರ ಬೇಡ್ಕೊಂಡ್ವಿ. ಏನು ಮಾಡೋದು ಅವ್ರು ಏನ್ ಹೇಳ್ತಾರೆ, ಲೇಔಟ್ ಅವರು ನಾವು ಮಾಡ್ತೀವಿ, ನಾವು ಬಿಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾವತ್ತೂ ನಾವು ಮಾಡಿ ಇಂಥ ದಿವಸ ನಾವು ಮಾಡ್ತೀವಿ, ಇಂಥ ಮಾಡಿಸ್ಕೊಡ್ತೀವಿ ಸರ್ಕಾರಿ ಅಧಿಕಾರಿಗಳ ಬಂದು ಯಾವುದೇ ಒಂದು ಸ್ಪಂದನೆ ಮಾಡಲ್ಲ. ಏನೇ ಇದ್ರು ಆಯ್ತು, ಅರ್ಜಿ ಕೊಟ್ರ ಅಲ್ಲಿ ಮುಗೀತು, ಅಲ್ಲಿ ಕೆಳಗೆ ಹಾಕೋತಾರೆ, ಕೂತ್ಕೋತಾರೆ. ಮತ್ತೆ ನಾವು ಎಷ್ಟು ದಿವಸ, 1 ತಿಂಗಳು ಬಿಟ್ಟು ಹೋಗಿ, 2 ತಿಂಗಳು ಬಿಟ್ಟು ಹೋಗಿ ಅವಾಗ ಕೇಳಿದ್ರೆ ಹೌದು ಸರ್ ಅರ್ಜಿ ಯಾವ್ದು ನಿಮ್ಮೂರು, ಯಾವ ಅರ್ಜಿ, ಎಲ್ಲಿ, ಮತ್ತೆ ನಾವು ಏನು 2 ತಿಂಗಳಿಂದ ಏನು ಕೆಲಸ ಮಾಡಿದ್ದೀವಿ ಮತ್ತೆ ಅದನ್ನ ಪುನರ್ಸ್ಥಾಪನೆ ಮತ್ತೆ ಹೊಸದಾಗಿ ನಾವು ಅವ್ರಿಗೆಲ್ಲ ಗುರುತಿಸಿ ಜ್ಞಾಪಿಸಿ ಮತ್ತೆ ಎಲ್ಲ ಸ್ಟಡಿ ಮಾಡಿ ಅವ್ರು ಹೇಳ್ತಾರೆ ಸರ್ ಸ್ವಲ್ಪ ಟೈಮ್ ಕೊಡಿ ಮಾಡ್ತೀವಿ. ಮತ್ತೆ ನಿಮ್ಮ ಸರ್ಕಾರಿ ಅಧಿಕಾರಿ ಹತ್ರ ಹೋಗಿ ಇನ್ನು ತಿಂಗಳು ಬಿಟ್ಟು ಹೋಗಿ ಅದೇ ಮಾತು ಹೇಳ್ತಾರೆ, ನಾವು ಮಾಡ್ತೀವಿ. ಯಾವಾಗ ಮಾಡ್ತಾರೆ ಆ ದೇವ್ರಿಗೊಬ್ರು ಗೊತ್ತು. ಇದೆಲ್ಲ ನೋಡಿ ಬೇಸತ್ತು ನಮ್ಮ ಸ್ನೇಹಿತರಾದ KRS ಪಕ್ಷದ ಇವರಾದ ಮಹೇಶ್ ಅವ್ರ ಹತ್ರ ಹೋದ್ವಿ. ಈ ತರ ಹೇಳಿದ್ವಿ, ನಮ್ಮ ಸಮಸ್ಯೆ ಈ ತರ ಇದೆ, ನಾವೇನು ನಮ್ಮ ರೈತರ ಜಮೀನಿಗೆ ಏನು ದಾರಿ ಇಲ್ಲ, ಇದೇನಿದು ನೋಡಿ ನ್ಯಾಯ ನೀತಿ ಪರವಾಗಿದ್ರೆ ನೀವು ದಯಮಾಡಿ ಇದನ್ನ ನ್ಯಾಯಪರವಾಗಿದ್ರೆ ಇದನ್ನ ನಮಗೆ ಮಾಡಿಸ್ಕೊಡ್ಬೇಕು ಅಂತ ಒಂದು ಮನವಿ ಮಾಡ್ಕೊಂಡ್ವಿ. ಅವರು ಅದನ್ನೆಲ್ಲ ನಮ್ಮ ಅರ್ಜಿಗಳನ್ನೆಲ್ಲ ಓದಿ ಎಲ್ಲ ನೋಡಿ ಎಲ್ಲ ಇದ್ರಲ್ಲಿ ನ್ಯಾಯ ಇದೆ, ಇದು ಖಂಡಿತ ನೀವು ನ್ಯಾಯ ರೀತಿಯಾಗಿ ಬರುತ್ತೆ, ಇದರಲ್ಲಿ ಯಾವುದೇ ಅನ್ಯಾಯ ಇಲ್ಲ, ನಾವು ಹೋರಾಟ ಮಾಡಿ ಇದನ್ನ ನಿಮ್ಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮನ್ನ ನಾವು ಕರ್ಕೊಂಡೋಗಿ ಮಹೇಶ್ ಅವ್ರನ್ನ ನೋಡಿಸಿ ಎಲ್ಲ ಮಾತಾಡೋದಕ್ಕೆ ಅವರು ಸೂಕ್ತ ಕ್ರಮ ಕೈಗೊಂಡು ಎಲ್ಲಿಂದ ಸರ್ಕಾರಿ ಅಧಿಕಾರಿಗಳಿಗೆ ಯಾವ ತರ ಮಾತಾಡಬೇಕು, ಯಾವ ತರ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಬೇಕು ಅವರಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಈ ಒಂದು ಕಾರಣಕ್ಕೆ ನಮ್ಗಿವತ್ತು ದಾರಿ ಲೇಔಟ್ ಅವರು ಬಿಟ್ಕೊಟ್ಟಿದ್ದಾರೆ, ನಮ್ಮ ರೈತರ ಜಮೀನಿಗೆ ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದು ಮಹೇಶ್ ಅವ್ರ ಕಡೆಯಿಂದ ಆಗಿದೆ. ಅವರಿಲ್ಲ ಅಂದಿದ್ರೆ ನಾನೇನು ಹೇಳೋದಂದ್ರೆ ಒಂದು KRS ಪಕ್ಷದ ಒಬ್ಬರು ಬಂದು ಅಲ್ಲಿ ಮಾತಾಡಿ ಅಲ್ಲಿ ಮುಂದುವರಿಸೋವರೆಗೂ ಆ ಕಾರ್ಯ ಮುಂದುವರಿತಾ ಇಲ್ಲ. ಅದೇ ಒಂದು ಸಾಮಾನ್ಯ ನಾಗರಿಕ ಹೋದ್ರೆ ಅದಾಗ್ತಾ ಇಲ್ಲ. ಅದು KRS ಪಕ್ಷದ ಸೈನಿಕರಾಗಿರ್ಬೋದು, ಇಲ್ಲ ಅದ್ರ ಮೇಲೆ ಇರೋರಾಗಿರ್ಬೋದು, ಎಲ್ಲರೂ ಸೈನಿಕರಂತಾನೆ ಕರೆಯೋದಲ್ಲಿ. ಸೊ ಆ KRS ಪಕ್ಷದ ಒಂದು ಏನಿದೆ ನೀತಿ ನಿಜಾಯಿತಿ, ಆ ಒಂದು ಏನು ಗುಣ ಇದೆ, ಅದರಿಂದ ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು ಅವರಿಗೆ ತಲೆಬಾಗಿ ಕೆಲಸ ಮಾಡಿ ಅವರಿಗೆ ಬೆದರಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ನಾಗರಿಕರ ಪರವಾಗಿ ನ್ಯಾಯ ನೀತಿ ಕೆಲಸ ಮಾಡುವಂತ ಯಾವುದೇ ಒಂದು ಅಂದಾಜು ನಮ್ಮ ಸರ್ಕಾರಿ ಅಧಿಕಾರಿಗಳಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಮ್ಮ KRS ಪಕ್ಷ, ರವಿಕೃಷ್ಣ ಅಡಿ ಅವರ ಸಂಘಟನೆ ಹೀಗೆ ಬೆಳಿಬೇಕು, ಇನ್ನಷ್ಟು ಬೆಳಿಬೇಕು, ಇನ್ನಷ್ಟು ನಮ್ಮಂತ ಒಂದು ಜನರಿಗೆ ಏನು ನ್ಯಾಯ ನೀತಿ ಏನಿದೆ ಅದ್ರ ಪರವಾಗಿ ಹೋರಾಟ ಮಾಡಿ ನಮ್ಮಂತೆ ಇನ್ನೂ ಸಾಕಷ್ಟು ಜನರಿಗೆ ಇದರಿಂದ ಒಂದು ಬೆಂಬಲ ಆಗಿ ಅದೇನೋ ಒಂದು ಅವಕಾಶ ಆಗಿ ನಾವು ಇನ್ನಷ್ಟು ಬೆಳೆಸಿ KRS ಪಕ್ಷನ ನಮ್ಮಂತೆ ಇನ್ನಷ್ಟು ಜನರಿಗೆ ಅದೊಂದು ಅನುಕೂಲ ಆಗಿ ದೊಡ್ಡದಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಪ್ರಾರ್ಥನೆ ಮಾಡ್ತಾರೆ.